ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ತುಲಾ ರಾಶಿಯ 2026ರ ಮೇ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ತುಲಾ ರಾಶಿಯವರಿಗೆ ಮಾತೃತ್ವ ಮತ್ತು ಪಿತೃತ್ವ ಮತ್ತು ಪುತ್ರತ್ವದಿಂದ ಉತ್ತಮವಾದಂಥ ಸಂತೋಷ ಮತ್ತು ಸುಖಕರವಾದಂತಹ ಜೀವನವನ್ನು ತಾವಿಲ್ಲಿ ಮಾಡ್ತೀರಿ. ಜಾತ್ರೆ, ಮಹೋತ್ಸವ, ಗುರುಗಳನ್ನು ಭೇಟಿ ಮಾಡುವಂತಹ ಒಂದು ಅವಕಾಶ ಸಹಿತ ತಮಗೆ ಸಿಗುತ್ತೆ. ಆರ್ಥಿಕತೆಯ ಲಾಭಗಳು ಸಹಿತ ಸಿಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಮಂಡಿ ನೋವು, ಸೊಂಟ ಬಾಧೆ, ಹೊಟ್ಟೆ ನೋವು ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹವಾಮಾನದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಾಣ್ತಾ ಇದೆ. ವಿದ್ಯಾರ್ಥಿಗಳಿಗೆ ಲಾಭವಿದೆ, ರೈತರಿಗೆ ಲಾಭವಿದೆ ಮತ್ತು ವಿಶೇಷವಾಗಿ ಅವಿವಾಹಿತರಿಗೆ ಉತ್ತಮವಾದಂಥ ಒಂದು ಬಾಂಧವ್ಯಗಳು, ಸಂಬಂಧಗಳು ದೊರೆಯುವಂಥದ್ದಾಗಿರುತ್ತೆ. ಆರ್ಥಿಕತೆಯ ಲಾಭವನ್ನು ತಾವು ಪಡಿತೀರಿ ಮತ್ತು ವಿಶೇಷವಾಗಿ ಯಾವುದಾದ್ರೂ ಒಂದು ಹೊಸ ಯೋಜನೆ, ಹೊಸ ಬೆಳವಣಿಗೆ, ಒಂದು ಹೊಸ ಉದ್ಯಮಕ್ಕೆ ತಾವೇನಾದರೂ ಪ್ರಯತ್ನ ಮಾಡಿದ್ರೆ ಅದಕ್ಕೆ ತಕ್ಕಂಥ ಫಲ ಸಹಿತ ತಮಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಬೋದಾಗುತ್ತೆ. ಆರ್ಥಿಕತೆಯ ಲಾಭವನ್ನು ತಾವಿಲ್ಲಿ ಪಡಿತೀರಿ ಮತ್ತು ವಿಶೇಷವಾಗಿ ಸ್ನೇಹಿತರಿಗೆ ಹೆಚ್ಚು ತಮ್ಮ ಗೌಪ್ಯತೆಯನ್ನು ಬಿಟ್ಕೊಡಕ್ಕೆ ಹೋಗಬೇಡಿ. ತಮ್ಮ ಗೌಪ್ಯತೆಯನ್ನು ತಾವು ಅವ್ರಿಗೆ ಬಿಟ್ಕೊಟ್ರೆ ಅವರಿಂದನೇ ತಮಗೆ ಮುಳ್ಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಇದಾಗಿತ್ತು 2026ರ ಮೇ ತಿಂಗಳ ಮಾಸಿಕ ಭವಿಷ್ಯ. ಈ ಒಂದು ಭವಿಷ್ಯದಲ್ಲಿ 7 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿ ಬರುತ್ತೆ. ವಿಶೇಷವಾಗಿ ತಾವು ನರಸಿಂಹ ದೇವರ ಒಂದು ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ತಮ್ಮ ಒಂದು ಸ್ಲಾಟ್ನ ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.